ಅವಳಿ ನಮ್ಮ ಮಕ್ಕಳು LKG UKG ಸಖತ್ತಾಗಿ ಓದ್ತಾ ಇದ್ರು, 4ನೇ ಕ್ಲಾಸ್ ತನಕ 5ನೇ ಕ್ಲಾಸ್ ತನಕ ಸಖತ್ತಾಗಿ ಓದ್ತಾ ಇದ್ರು, ಇವಾಗ ಯಾಕೆ ಹಿಂಗಾದ್ರು ಅಂತ ಗೊತ್ತೇ ಆಗ್ತಾ ಇಲ್ಲ ನಮಗೆ. ಅಂದ್ರೆ ಆವಾಗ ಕೊಡೋಂಥ ಪನಿಷ್ಮೆಂಟ್ಸ್ಗಳು, ಬೈಗಳು 12 ವರ್ಷ ಆದ್ಮೇಲೆ ಅದು ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ತಂದೆ ತಾಯಿಯ ವ್ಯಕ್ತಿತ್ವ ಆ ಥರ ಹೇಳೋರು ತುಂಬಾ ಜಾಸ್ತಿ ಜನ ಹೇಳೋರು ಇರ್ತಾರೆ. ಆವಾಗ ತಂದೆ ತಾಯಿಗೆ ತುಂಬಾ ನೋವಾಗುತ್ತೆ. ತಂದೆ ತಾಯಿ ಎಲ್ಲ ಮಾಡಿದ್ದು ಮಕ್ಕಳಿಗೋಸ್ಕರನೇ, ಆದರೆ ಮಗುಗೆ ಬೇಕಾಗಿರೋದನ್ನ ಹೆಂಗೆ ಕೊಡಬೇಕು ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ದಿರೋ ಕಾರಣಕ್ಕೋಸ್ಕರ ಓಲ್ ವರ್ಲ್ಡ್ ಅಲ್ಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇದೆ ಇವತ್ತು. ಕಾಮನ್ ಅಂಡರ್ಸ್ಟ್ಯಾಂಡಿಂಗ್, ಯಾವುದೇ ಒಬ್ಬ ವ್ಯಕ್ತಿಗೆ ಜ್ಞಾನ ಚೆನ್ನಾಗಿದೆ ಅಂದ್ರೆ, ಕಾನ್ಫಿಡೆನ್ಸ್ ಚೆನ್ನಾಗಿದೆ ಅಂದ್ರೆ, ಅವ್ರು ನ್ಯಾಚುರಲ್ ಆಗಿ ನಗ್ತಾ ಇರ್ತಾರೆ. ನಾವು ಅನ್ಕೊಂತಾ ಇರ್ತೀವಿ ಅವ್ರು ಡೀಸೆಂಟ್ ಆಗಿದ್ದಾರೆ, ಡೀಸೆಂಟ್ ಆಗಿರ್ಬೇಕಂತ ಏನಿಲ್ಲ ಅಲ್ಲ. ಸೈಲೆಂಟ್ ಆಗಿ, ಶೈ ಆಗಿ, ಎಜಿಟೆಂಟ್ ಆಗಿದ್ದಾರೆ ಅಂದ್ರೆ ಅಲ್ಲಿ ಕಾನ್ಫಿಡೆನ್ಸ್ಗೆ ಹೊಡ್ತಾ ಬಿದ್ದಿದೆ. ಕಾನ್ಫಿಡೆನ್ಸ್ ನಾವು ಬಿಲ್ಡ್ ಮಾಡಲೇಬೇಕಾಗಿದೆ. ಇವಾಗ ಕಲಿಯೋ ಸಮಯ ಆಗಿದೆ. ನೀವು ಯಾವ್ಯಾವ ಊರಲ್ಲಿ ಸೈಕಾಲಜಿ ಸಬ್ಜೆಕ್ಟ್ನ, ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಬೇಕು, ಕಲಿಬೇಕು ಅಂತ ಆಸಕ್ತಿ ಇದೆ, ದಯವಿಟ್ಟು ಯೂನಿಕ್ ಟ್ರೂತ್ನ ಕಾಂಟ್ಯಾಕ್ಟ್ ಮಾಡಿ. 92 ಕಾನ್ಸೆಪ್ಟ್ಗಳನ್ನ ರಿವೀಲ್ ಮಾಡ್ತೀವಿ ಸರ್. 92 ಪ್ಯಾರಾಮೀಟರ್ ಒಬ್ಬ ವ್ಯಕ್ತಿ ಬಗ್ಗೆ, ಕಂಪ್ಲೀಟ್ ಟ್ರೇಟ್ಸ್ಗಳನ್ನು ನೀವು ಎಲ್ಲಿ ಸದೃಢವಾಗಿದ್ದೀರಾ, ಎಲ್ಲಿ ಬೆಳವಣಿಗೆ ಆಗಬೇಕು, ಬೆಳವಣಿಗೆಗೆ ಬೇಕಾಗಿರುವಂಥ ಸೊಲ್ಯೂಷನ್ಗಳನ್ನು ನಾವೇ ಕೊಟ್ಟು ಆ ವ್ಯಕ್ತಿತ್ವನ ಸಂಪೂರ್ಣವಾಗಿ ನಿರ್ಮಿಸ್ತೀವಿ. ಇವತ್ತು ನಾವು ಅಡಾಪ್ಟಿವ್ ಪರ್ಸನಾಲಿಟಿ ಬಗ್ಗೆ ಮಾತಾಡ್ತೀವಿ. ನಮ್ಮ ಪಾಪ್ಯುಲೇಷನಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂತಹ ಪರ್ಸ್ನಾಲಿಟಿ ಈ ಅಡಾಪ್ಟಿವ್ ಪರ್ಸ್ನಾಲಿಟಿ. ಈ ಅಡಾಪ್ಟಿವ್ ಪರ್ಸ್ನಾಲಿಟಿ ಅವ್ರಿಗೆ ಬೇಸಿಕ್ ನೀಡ್ ಬಂದ್ಬಿಟ್ಟು ಲವ್ ಆ್ಯಂಡ್ ಅಫೆಕ್ಷನ್ ಅಂತ. ಎಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ ಅಲ್ಲಿ ಇವ್ರು ಇರ್ತಾರೆ. ಎಲ್ಲಿ ಅದಿರಲ್ಲ ಅಲ್ಲಿ ಇರೋಕ್ಕಾಗಲ್ಲ. ಇವಾಗ ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿ ಅವ್ರ ಪಾಪ್ಯುಲೇಷನಲ್ಲಿ ನಮಗೆ 1%ಗಿಂತ ಕಡಿಮೆ ಇರ್ತಾರೆ. 1% ಅಷ್ಟು ಇರಲ್ಲ ಅವರು. ರೇರೆಸ್ಟ್ ಪೀಪಲ್ ಇನ್ ದ ಪಾಪ್ಯುಲೇಷನ್ ಅಂತ ಕರಿತೀವಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಗಳನ್ನ. ಸೊ ಈ ಅಡಾಪ್ಟಿವ್ ಪರ್ಸ್ನಾಲಿಟಿ ಅವರಿಗೆ ನಾವು ಯಾವಾಗ ಒಂದು ಫ್ರೆಂಡ್ಲಿ ವಾತಾವರಣ ಕೊಡ್ತೀವಿ, ಯಾವಾಗ ತುಂಬ ಸಪೋರ್ಟಿವ್ ಆಗಿರ್ತೀವಿ, ಯಾವಾಗ ಇವರಿಗೆ ನಾವು ಎನ್ಕರೇಜಿಂಗ್ ಆಗಿರ್ತೀವಿ, ಆವಾಗ ಈ ಪರ್ಸ್ನಾಲಿಟಿ ತುಂಬ ಸದೃಢವಾಗುತ್ತೆ. ಇನ್ಫ್ಲುಯೆನ್ಸಿವ್ ಪ್ರಾಪರ್ ಅಡಾಪ್ಟಿವ್ ಪರ್ಸ್ನಾಲಿಟಿ. ಸೊ ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿ ಬಗ್ಗೆ ನಾವು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೀವಿ. ಯಾರೆಲ್ಲ ಎಪಿಸೋಡ್ನ ಮಿಸ್ ಮಾಡ್ಕೊಂಡಿರೋ ದಯವಿಟ್ಟು ನೋಡಿ, ಸೊ ದಟ್ ನಿಮ್ಮ ಫ್ಯಾಮಿಲಿ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿರೋಕ್ಕೋಸ್ಕರ. ಈ ಅಡಾಪ್ಟಿವ್ ಪರ್ಸ್ನಾಲಿಟಿಗೆ ಏನಾದರೂ ನೆಗೆಟಿವ್ ಮಾತುಗಳನ್ನು ಯೂಸ್ ಮಾಡಿದ್ರೆ, ಅಥವಾ ಪನಿಷ್ಮೆಂಟ್ಸ್ ಕೊಟ್ಟರೆ, ಅಥವಾ ಏನಾದರೂ ನೀನು ಅದನ್ನು ಮಾಡೋಕ್ಕಾಗಲ್ಲ, ಇದನ್ನು ಮಾಡೋಕ್ಕಾಗಲ್ಲ, ಅದನ್ನು ಮಾಡಿಲ್ಲ ಅಂತ ನೆಗೆಟಿವ್ ವರ್ಡ್ಸ್ಗಳನ್ನ ಯೂಸ್ ಮಾಡ್ತಿದ್ರೆ, ಆ ಥರ ಮಕ್ಳುಗಳು ಅಥವಾ ಆ ಥರ ಹಸ್ಬೆಂಡ್ ವೈಫ್ ಏನು ಮಾಡ್ತಾರೆ, ಆಪೋಸಿಟ್ ವ್ಯಕ್ತಿನ ರಿಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡ್ತಾರೆ. ಅಂದರೆ ಅವರ ಕಂಪ್ಲೀಟ್ ಸರ್ಕ್ಯೂಟ್ ಏನಾಗುತ್ತೆ, ಡಿಸ್ಟ್ರಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲಿಂದ ಭಯ ಆತಂಕಗಳು ಸರ್ವೇ ಸಾಧಾರಣವಾಗಿ ಉಟ್ಕೊಂಡು ಬಿಡುತ್ತೆ ಅಂತ. ಅಂದರೆ ನಾವು ಯಾವುದೋ ಒಂದು ವ್ಯಕ್ತಿಗೆ ಏನೋ ಒಂದು ಮಾತು ಆಡ್ತೀವಿ ಅಂದ್ಕೊಳ್ಳಿ, ಅದು ಏನು ಪರಿಣಾಮ ಬೀರುತ್ತೆ ಅಂತ ನಾವು ಯಾವುದೇ ಥರ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದನ್ನು ಅರಗಿಸಿಕೊಳ್ಳುವಂಥ ವ್ಯಕ್ತಿತ್ವಗಳಿರುತ್ತೆ. ಆ ಅರಗಿಸ್ಕೊಳ್ಳುವಂಥ ವ್ಯಕ್ತಿತ್ವಗಳು ಏನಾದರೂ ಈ ವ್ಯಕ್ತಿತ್ವಗಳಿಗೆ ಸುಮ್ಮನೆ ಏನಾದರೂ ಅಂದ್ಬಿಟ್ವು ಅಂದರೆ ಮನಸ್ಸಿಗೆ ತುಂಬ ಘಾಸಿ ಮಾಡಿಕೊಂಡು ಇವರು ಅದನ್ನೇ ಥಿಂಕ್ ಮಾಡ್ತಿರ್ತಾರೆ ವಿನಃ ಬೇರೆ ಕೆಲಸದ ಕಡೆ ಫೋಕಸ್ ಮಾಡೋಕೆ ಆಗ್ತಿರಲ್ಲ. ಅದರಿಂದ ಮಕ್ಕಳು ಚೆನ್ನಾಗಿ ಓದಲ್ಲ ಅಂತ ಹೇಳೋರು ತುಂಬ ಪೇರೆಂಟ್ಸ್ ಇರ್ತಾರೆ. ಅಥವಾ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಗ್ರೋತ್ ಆಗ್ತಿಲ್ಲ ಅಂತ ಹೇಳೋರು ಇರ್ತಾರೆ. ಪ್ರೊಫೆಷ್ನಲಿ ನಮಗೆ ಪ್ರಮೋಷನ್ಸ್ ಇಲ್ಲ, ಇನ್ಕ್ರಿಮೆಂಟ್ಸ್ ಇಲ್ಲ ಅಂತ ಸ್ಟ್ರಗಲ್ ಮಾಡ್ತಿರೋರು ಇರ್ತಾರೆ. ಯೂನಿಕ್ ಟ್ರೂತಲ್ಲಿ ಬಂದಾಗ ನಾವೇನು ಮಾಡ್ತೀವಿ, ಆ ವ್ಯಕ್ತಿತ್ವಕ್ಕೆ ಬೇಕಾಗಿರುವಂಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಸದೃಢಗೊಳಿಸುವಂಥ ವಿಚಾರಗಳು ಯಾವ್ಯಾವುದೆಲ್ಲ ಇದೆ ಅದನ್ನು ಹೇಳಿಕೊಟ್ಟು, ಇದುವರೆಗೂ ಅವ್ರನ್ನ ಸ್ಟ್ರಗಲಿಂಗ್ ಆಗಿ, ಸಫರಿಂಗಲ್ಲಿ ಅಥವಾ ಹಾರ್ಡಲ್ಸ್ಗಳನ್ನು ಫೇಸ್ ಮಾಡೋಕ್ಕಾಗದೆ ಏನೆಲ್ಲ ಒಂದು ವಿಚಲಿತವಾಗಿ ಕೂತಿರ್ತಾರೆ, ಅವುಗಳಿಗೆ ಸೊಲ್ಯೂಷನನ್ನು ಕೊಟ್ಟು ಅವ್ರನ್ನ ಒಂದು ಸಂಪೂರ್ಣವಾದ ವ್ಯಕ್ತಿತ್ವ, ಹುಟ್ಟುವಾಗಲೇ ಬೆಸ್ಟ್ ಇದ್ವಿ ನಾವೆಲ್ಲ, ಆ ಬೆಸ್ಟ್ ನೇಚರ್ ಹುಟ್ಟುವಾಗ ಏನಿತ್ತೋ ಅಲ್ಲಿಗೆ ತೊಗೊಂಡು ಬಂದು ಆ ವ್ಯಕ್ತಿತ್ವನ ನಿಲ್ಲಿಸ್ತೀವಿ. ಆವಾಗ ಆ ವ್ಯಕ್ತಿತ್ವ ಸದೃಢವಾಗಿ, ಕಾನ್ಫಿಡೆಂಟ್ ಆಗಿ, ಕರೇಜಿಯಸ್ ಆಗಿ ಜಗತ್ತಲ್ಲಿ ಆಗುವಂಥ ಎಲ್ಲವುಗಳನ್ನು ಸರಿಯಾಗಿ ನಿಭಾಯಿಸುವಂತಹ ಮನಸ್ಥಿತಿಗೆ ಅವ್ರು ಬಂದ್ಬಿಡ್ತಾರೆ ಅಂತ. ಇದು ಅಡಾಪ್ಟಿವ್ ಪರ್ಸ್ನಾಲಿಟಿ. ಇದನ್ನ ಬೇಸಿಕ್ ಆಗಿ ನಾವು ತಿಳ್ಕೊಂಡೆ ನಾವು ಮಕ್ಳುಗಳಿಗೆ ಅವ್ರು ಆ ಥರ ಉದ್ಧಾರ ಆಗಿದ್ದಾರೆ, ಇವ್ರು ಈ ಥರ ಉದ್ಧಾರ ಆಗಿದ್ದಾರೆ, ಅವನು ಅಷ್ಟು ಓದ್ತಿದ್ದಾನೆ, ಇವಳಿಷ್ಟು ಓದ್ತಾ ಇಲ್ಲ, ನೀನು ಯಾಕೆ ಹಿಂಗೆ, ನೀನು ಬೆಳಗ್ಗೆ ಬೇಗ ಎದ್ದೇಳಲ್ಲ, ನಿನಗೆ ಜವಾಬ್ದಾರಿ ಇಲ್ಲ, ಈ ಥರ ಅಂತ ಇದ್ರೆ ಅವ್ರಿಗೆ ಏನೂ ಗೊತ್ತೇ ಆಗಲ್ಲ ಸರ್. ಬ್ಲ್ಯಾಂಕ್ ಆಗಿಬಿಟ್ಟಿರ್ತಾರೆ. ಇವಾಗ ನೀವು ಕಾರೋ ಬೈಕೋ ಓಡಿಸ್ತಾ ಇರ್ಬೇಕಾದ್ರೆ ರಪ್ ಅಂತ ಯಾರೋ ಬಂದಾಗ ಫ್ಯೂ ಪೀಪಲ್ ರಿಯಲಿ ಕಂಟ್ರೋಲ್ ದ ವೆಹಿಕಲ್ ಫ್ರಾಕ್ಷನ್ ಆಫ್ ಇದರಲ್ಲಿ ಮಾಡ್ತಾರೆ. ಇನ್ನ ಕೆಲವೊಬ್ರಿಗೆ ಗೊತ್ತೇ ಆಗಲ್ಲ, ಡಮ್ ಅಂತ ಹೊಡೆದ್ಬಿಡ್ತಾರೆ. ಹಂಗೆ ಯಾವುದೇ ಒಂದು ವ್ಯಕ್ತಿತ್ವಕ್ಕೆ ಅವರ ಸ್ವಭಾವ ಅಲ್ಲದ ರೀತಿಯಲ್ಲಿ ಅವ್ರು ಎಕ್ಸ್ಪೆಕ್ಟ್ ಮಾಡದ ವಾತಾವರಣ ನಾವು ಕೊಟ್ಬಿಟ್ರೆ ಏನಾಗ್ಬಿಡ್ತಾರೆ, ಅವ್ರು ಬ್ಲ್ಯಾಂಕ್ ಆಗ್ಬಿಡ್ತಾರೆ. ಅವಾಗ ಆಗಲ್ಲ. ಆ ಕಾರಣದಿಂದ ಏನಾಗುತ್ತೆ, ಈ ವ್ಯಕ್ತಿತ್ವಗಳಿಗೆ ಅವರಲ್ಲಿರುವಂಥ ಸ್ಕಿಲ್ಸ್ ಆಗಲಿ, ಇಂಟೆಲಿಜೆನ್ಸ್ ಆಗಲಿ ಯೂಸ್ ಮಾಡ್ಕೊಳಕ್ಕಾಗದೆ ತಗೊಳ್ಳಿ. ನಮ್ಮ ಮಕ್ಕಳು LKG ಗೊತ್ತಾ ಇದ್ರು, 4ನೇ ಕ್ಲಾಸ್ ತನಕ 5ನೇ ಕ್ಲಾಸ್ ತಿಳ್ಕೊಳ್ಳೋದೇ ಗೊತ್ತಾ ಇದ್ರು, ಇವಾಗ ಅವ್ರಿಗೆ ಏನು ಕೊಡ್ತಾ ಇದೀವಿ, ಏನು ಕೊಡ್ತಾ ಇಲ್ಲ ಅಂತ ಕ್ಲಾರಿಟಿ. ಅಂದ್ರೆ ಅವಾಗ ಕೊಡೋಂಥ ಪನಿಷ್ಮೆಂಟ್ಸ್ಗಳು, ಬೈಗಳು 12 ವರ್ಷ ಆದ್ಮೇಲೆ ಅದು ರಿವರ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ಆ ಬ್ರೈನ್ ಏನ್ ಮಾಡುತ್ತೆ, ನನಗೆ ಯಾಕೆ ಈ ತರ ಮಾತಾಡ್ತೀರಾ, ನನಗೆ ಈ ತರ ಇಷ್ಟ ಆಗಲ್ಲ ಅಂತ ವಾಪಸ್ ಕೇಳಕ್ ಸ್ಟಾರ್ಟ್ ಮಾಡುತ್ತೆ.
ಅವಾಗ ಎಲ್ಲರೂ ಅನ್ಕೊಂತಾರೆ ಟೀನೇಜಿಗೆ ಬಂದಮೇಲೆ ಮಕ್ಕಳು ಮಾತು ಕೇಳಿಸ್ಕೊಳಲ್ಲ ಅಂತ. ಹಂಗೆಲ್ಲ ಏನಿಲ್ಲ, ಟೀನೇಜಿಗೆ ಬಂದಾಗಲೇ ಮಕ್ಕಳು ತುಂಬ ಮಾತು ಕೇಳಿಸ್ಕೊಳ್ತಾರೆ, ಆಗ್ಲೂ ತುಂಬ ಮಾತು ಆಡ್ತಾರೆ. ಆದರೆ ಪೇರೆಂಟ್ಸ್ ಎವಾಲ್ವ್ ಆಗಿರಬೇಕು. ನಾವು ಹಳ್ಳಿಲಿದ್ದೀವಿ, ನಾವು ಓದಿಲ್ಲ ಅಥವಾ ನಾವು ಕೆಲಸದಲ್ಲಿ ಬ್ಯುಸಿ ಇದ್ದೀವಿ ಅಂತೆಲ್ಲ ಅಂದರೆ ವರ್ಲ್ಡ್ ತುಂಬ ಸ್ಟ್ರಗಲ್ ಮಾಡ್ತಾ ಇರೋದನ್ನ, ಸಫರ್ ಮಾಡ್ತಿರೋದನ್ನ ನಮ್ಮ ಮಕ್ಕಳು ಹಂಗೆ ಮಾಡ್ತಾರೆ ಬಿಡು ಅಂತ ನೋವಲ್ಲಿರೋದಕ್ಕಿಂತ, ಬೇಜಾರಲ್ಲಿರೋದಕ್ಕಿಂತ ನೀವು ಅಪ್ಗ್ರೇಡ್ ಆಗೋಕ್ಕೆ ಬೇಕಾಗಿರೋಂಥ ನಾಲೆಡ್ಜನ್ನು ಪ್ರತಿ ಗುರುವಾರ ನೀವು ನಮ್ಮ ಹತ್ರ ಸರ್ವಿಸ್ ತಗೊಂಡ ನಂತರ ರಾತ್ರಿ 8ರಿಂದ 9 ಗಂಟೆ ತನಕ ಕಂಪ್ಲೀಟ್ ಈ ಥರ ಸೀಕ್ರೆಟ್ ನಾಲೆಡ್ಜ್ಗಳನ್ನು ಹೇಳ್ತಾ ಇರ್ತೀವಿ. ನಿಮಗೆ ಯಾವ ಬುಕ್ಕಲ್ಲೂ ಸಿಗದೇ ಇರೋಂಥದ್ದು ಅಥವಾ ಯಾವುದೇ ಎಕ್ಸ್ಪರ್ಟ್ಸ್ಗಳು ಯಾವುದೇ ಯೂಟ್ಯೂಬಲ್ಲಿ ಹೇಳದೇ ಇರೋಂಥ ಮಾಹಿತಿಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಆವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ವಯಸ್ಸಲ್ಲಿರಲಿ ಅವರು ನಥಿಂಗ್ ಟು ವರಿ, ಅವ್ರಿಗೆ ಬೇಕಾಗಿರೋಂಥ ಒಂದು ಸಪೋರ್ಟಿವ್ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಿಬಿಟ್ರೆ ಅವ್ರು ತುಂಬ ಬೋಲ್ಡ್ ಆಗ್ತಾರೆ. ಆವಾಗ ಆ್ಯಕ್ಷನ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ನನ್ನ ರಿಸರ್ಚ್ ಪ್ರಕಾರ ಸರ್, ಯಾವಾಗ ಟೀಚರ್ಸಿಗೆ ಯಾವ ಒಂದು ವ್ಯಕ್ತಿತ್ವ ಕ್ಲಾಸಲ್ಲಿದೆ ಆ ವ್ಯಕ್ತಿತ್ವಕ್ಕೆ ಯಾವ ಥರ ಪೂರಕವಾದ ವಾತಾವರಣ ಕೊಡಬೇಕು ಅಂತ ಗೊತ್ತಿಲ್ಲದೆ ಇನ್ನೊಬ್ಬರ ಮುಂದೆ ಬೈಯೋದಾಗಲಿ ಅವಮಾನ ಮಾಡೋದಾಗಲಿ ಮಾಡಿದ್ರೆ ಅವ್ರಿಗೆ ಆ ಚಿಕ್ಕ ವಯಸ್ಸಿನಲ್ಲೇ ಆಗಿರುವಂಥ ಡ್ಯಾಮೇಜ್ ಪರ್ಸ್ನಾಲಿಟಿಗೆ ದೊಡ್ಡವ್ರು ಆಗ್ತಾ 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 ಇನ್ನೂ ಭಯ ಆತಂಕವನ್ನು ಜಾಸ್ತಿ ಮಾಡಿಸ್ಬಿಡುತ್ತೆ. ಆವಾಗ ಅವ್ರು ಎಲ್ಲ ಡಿಗ್ರಿ ಮುಗಿಸ್ಕೊಂಡಿದ್ರೂ ಕೆಲಸ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಬರ್ತಾರಲ್ಲ. ಅಥವಾ ಎಷ್ಟೋ ಜನ ಇತ್ತೀಚೆಗೆ ಗೊತ್ತಾಗ್ತಿರೋ ಪ್ರಕಾರ ನಮ್ಮ ಮಗು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳ್ತಾರೆ, ಕಾಲೇಜಿಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಏನು ಮಿಸ್ ಆಗಿದೆ ನಮ್ಮ ಮಗುಗೆ, ಯಾಕೆ ಇವ್ರಿಗೆ ಈ ಥರ ಭಯ ಆಯಿತು ಅಂತ ಗೊತ್ತೇ ಆಗಲ್ಲ. ಆದರೆ ಫೋನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಟಿ ವಿ ನೋಡ್ತಿರ್ತಾರೆ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಿರ್ತಾರೆ ಅಂತ ಹೇಳೋದು ಈಸಿ. ಬಿಕಾಸ್ ಭಯ ಡ್ಯಾಮೇಜ್ ಆಯ್ತು, ಯಾರು ಡ್ಯಾಮೇಜ್ ಮಾಡಿದ್ರು, ಎಷ್ಟು ಮಟ್ಟ ಡ್ಯಾಮೇಜ್ ಆಯ್ತು ಗೊತ್ತಾಗಲ್ಲ. ಇದನ್ನ ಯಾವ ಥರ ಸರಿ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ರೈಟ್ ನ್ಯೂಸ್ ಮೂಲಕ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಒಂದು ವ್ಯಕ್ತಿಗೆ ಭಯ ಆಗ್ತಿದೆ, ಆತಂಕ ಆಗ್ತಿದೆ ಅಂತ ಹೇಳಿದ್ರೆ ಅದು ಸರಿಯಾದ ಜ್ಞಾನದಿಂದ ಮಾತ್ರ ಅವರನ್ನು ನಾವು ಧೈರ್ಯಗೊಳಿಸೋಕ್ಕೆ ಸಾಧ್ಯ. ಇದು ನಾನು ಹೇಳಿದ್ದೀನಿ ಅಂತ ಅಂದ್ಕೊಂಬೇಡಿ. ಬಸವಣ್ಣ ಹೇಳಿದ್ದು ಅದೇ, ಬುದ್ಧ ಹೇಳಿದ್ದು ಅದೇ, ಕೃಷ್ಣ ಹೇಳಿದ್ದು ಅದೇ, ಇನ್ನು ಯಾರೆಲ್ಲ ಲೆಜೆಂಡ್ಸ್ ಇದ್ದಾರೆ ಅಂತ ನಮ್ಗೆ ಗೊತ್ತಿದೆ, ಯಾರೆಲ್ಲ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಎಸ್, ಆ ಗ್ರೇಟ್ ಪರ್ಸ್ನಾಲಿಟಿಗಳೆಲ್ಲ ಹೇಳಿದ್ದೇನೋ ಜ್ಞಾನ ಇದ್ದರೆ ಮಾತ್ರ ಧೈರ್ಯ ಇರುತ್ತೆ ಅಂತ. ಇವತ್ತು ಕನ್ಫ್ಯೂಷನ್ಸ್ಗಳು ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಎಲ್ಲರೂ ಒಂದೊಂದು ವಿಷಯಗಳನ್ನ ಹೇಳ್ತಾರೆ ಸರ್. ನನ್ನ ಆತ್ಮಕ್ಕೆ ಏನು ಬೇಕು, ನನ್ನ ಹೃದಯಕ್ಕೆ ಏನು ಬೇಕು, ನನ್ನ ಮೆದುಳಿಗೆ ಏನು ಬೇಕು, ನನ್ನ ದೇಹಕ್ಕೆ ಏನು ಬೇಕು ನನಗೆ ಗೊತ್ತಿಲ್ಲ. ಸೊ ಹಾಗಿರ್ಬೇಕಾದ್ರೆ ನಾವು ಯೂನಿಕ್ನೆಸ್ ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ. ಜನರಲ್ ಫಿಲಾಸಫಿಗಳನ್ನ ನಾವು ಮಾತಾಡಲ್ಲ, ಯಾಕೆಂದರೆ ಅದು ವರ್ಕ್ ಆಗಲ್ಲ. ನಾನು ಬುದ್ಧಿವಂತ ಅಂತ ತೋರಿಸ್ಕೊಳ್ಬೇಕಾಗುವಂಥ ಏನು ವಿಷಯನೇ ಅಲ್ಲ. ಎಲ್ಲರೂ ಬುದ್ಧಿವಂತರೇ ಈ ಜಗತ್ತಲ್ಲಿ. ನಮಗೆ ಯಾವ ಥರ ಮಾಹಿತಿ ಬೇಕು, ಸೊಲ್ಯೂಷನ್ ಏನು ಬೇಕೋ ಅದು ಸರಿಯಾಗಿ ಸಿಗಬೇಕು. ಅದು ನಾಳೆ ಬೆಳಿಗ್ಗೆ ರಿಸಲ್ಟ್ ಕೊಡಬೇಕು. ಕರೆಕ್ಟ್. ನಾಳೆ ಬೆಳಿಗ್ಗೆ ರಿಸಲ್ಟ್ಸ್ ಕೊಡ್ತಾ ಇದೆ ಅಂದರೆ ಅದು ನಾಲೆಡ್ಜ್ ಟ್ರೂ ಇದೆ ಅಂತ ನನ್ನ ಪ್ರಕಾರ. ಇಲ್ಲ, ನೀವು 21 ದಿನ ಪ್ರಾಕ್ಟೀಸ್ ಮಾಡಬೇಕು, 45 ದಿನ ಪ್ರಾಕ್ಟೀಸ್ ಮಾಡಬೇಕು. ಸೊ ಟೇಕಿಂಗ್ ಮೆಡಿಸಿನ್ ಇಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್. ಆಯುರ್ವೇದದಲ್ಲಿ ನೀವೆಲ್ಲ ತುಂಬ ಲಾಂಗರ್ ಸ್ಟ್ರೆಚಲ್ಲಿ ತೊಗೊಂಡ್ರೆ ಸಿಗುತ್ತೆ. ಯಾಕೆಂದರೆ ಅದು ನಿಮಗೆ ಸೆಲ್ಯುಲಾರ್ ಲೆವೆಲಲ್ಲಿ ಹೋಗಿ ವರ್ಕ್ ಮಾಡ್ತಾ ಇರುತ್ತೆ. ಅದಕ್ಕೆ ಅದು ಸಮಯ ಜಾಸ್ತಿ ತೊಗೊಳುತ್ತೆ. ಇನ್ನು ಕೆಲವೊಂದು ವಿಷಯಗಳೆಲ್ಲ ನಿಮಗೆ ಲೇಟಾಗಿ ರಿಸಲ್ಟ್ ಬರುತ್ತೆ, ವೆಯ್ಟ್ ಮಾಡಿ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ ಆ ನಾಲೆಡ್ಜ್ಗಳು ನಿಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದೆ ಅಂತ. ಯಾವಾಗ 2 ದಿನ 3 ದಿನ ನಮಗೆ ರಿಸಲ್ಟ್ಸ್ ಬರಲ್ಲ, ಅಷ್ಟೊತ್ತಿಗೆ ಮನುಷ್ಯ ಅದನ್ನು ಬಿಟ್ಬಿಡ್ತಾನೆ, ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡಲ್ಲ. ಬಿಕಾಸ್ ಅವನಿಗೆ ಇನ್ಸ್ಟಂಟಾಗಿ ರಿಸಲ್ಟ್ ಬೇಕು. ಯಾವುದು ಟ್ರೂ ನಾಲೆಡ್ಜ್ ಇದೆ ನಮಗೆ ಇನ್ಸ್ಟಂಟಾಗಿ ರಿಸಲ್ಟ್ ಕೊಡುತ್ತೆ ಅಂತ ನಾನು ನಿಜವಾಗ್ಲೂ ಗ್ಯಾರಂಟಿ ಮಾಡ್ತೀನಿ. ಸೊ ಆ ಕಾರಣಕ್ಕೋಸ್ಕರ ಟ್ರುತ್ಗಳನ್ನ ಫಾಲೋ ಮಾಡಿ, ರಿಯಾಲಿಟಿಗಳನ್ನ ಫಾಲೋ ಮಾಡಬೇಡಿ. ಕಣ್ಣಲ್ಲಿ ಕಂಡಿದ್ದಷ್ಟೇ ಸತ್ಯ ಅಲ್ಲ, ಕಣ್ಣಲ್ಲಿ ಕಂಡಿದ್ದು, ಕಿವಿಯಲ್ಲಿ ಕೇಳಿಸಿದ್ದು ಅದು ಜಸ್ಟ್ ರಿಯಾಲಿಟಿ. ನಿಮ್ಮ 5 ಸೆನ್ಸರಿ ಆರ್ಗನ್ಸ್ಗೆ ನಿಲುಕುವಂಥ ಒಂದು ಸಬ್ಜೆಕ್ಟ್. ಟ್ರುತ್ ಅಂದರೆ 5 ಸೆನ್ಸರಿ ಆರ್ಗನ್ಸ್ಗೆ ಮೀರಿರುವಂಥ ಸಬ್ಜೆಕ್ಟ್. ಅದಕ್ಕೆ ಹೇಳಿದ್ದು ನಮ್ಮ ಪ್ರಕೃತಿಯಲ್ಲಿ ಇರುವಂತಹ ಸತ್ಯಗಳನ್ನು ಅರಿಯಬೇಕು, ನನ್ನನ್ನು ನಾನು ಅರಿಯಬೇಕು ಅಂತ ಎಲ್ಲ ಲೆಜೆಂಡ್ಸ್ ಹೇಳ್ಬಿಟ್ಟಿದ್ದಾರೆ, ಸ್ಪಿರಿಚುವಲ್ ಬೀಯಿಂಗ್ಸ್. ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ವ್ಯಕ್ತಿತ್ವನ ಅರ್ಥ ಮಾಡಿಕೊಂಡು ನಮ್ಮ ಫ್ಯಾಮಿಲಿಯಲ್ಲಿರುವ ವ್ಯಕ್ತಿತ್ವಗಳನ್ನ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾಳೆ ದಿನ ಅವ್ರು ದೊಡ್ಡರಾದಮೇಲೆ ನನ್ನ ಅಪ್ಪ ಅಮ್ಮ ನನಗೇನು ಮಾಡಿಲ್ಲ ಅನ್ನೋ ಮಾತುಗಳನ್ನ ಹೇಳಲ್ಲ. ಎಷ್ಟೋ ಫ್ಯಾಮಿಲಿ ಈ ಥರ ಮಾತುಗಳನ್ನ ಹೇಳ್ತಾರೆ. ಅಂದ್ರೆ ತಂದೆ ತಾಯಿಯ ವ್ಯಕ್ತಿತ್ವ ಆ ಥರ ಹೇಳೋರು ತುಂಬಾ ಜಾಸ್ತಿ ಜನ ಹೇಳೋರು ಇರ್ತಾರೆ. ಆವಾಗ ತಂದೆ ತಾಯಿಗೆ ತುಂಬಾ ನೋವಾಗುತ್ತೆ. ತಂದೆ ತಾಯಿ ಎಲ್ಲ ಮಾಡಿದ್ದು ಮಕ್ಕಳಿಗೋಸ್ಕರನೇ, ಆದರೆ ಮಗುಗೆ ಬೇಕಾಗಿರೋದನ್ನ ಹೆಂಗೆ ಕೊಡಬೇಕು ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲದಿರೋ ಕಾರಣಕ್ಕೋಸ್ಕರ ಓಲ್ ವರ್ಲ್ಡಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇದೆ. ಇವತ್ತು ರಿಲೇಷನ್ಶಿಪ್ ಪ್ರಾಬ್ಲಮ್ಸಿಂದ ಹೊರಗಡೆ ಬರಬೇಕಂದ್ರೆ ನಮ್ಮ ರಿಸರ್ಚ್ ಪ್ರಕಾರ ವ್ಯಕ್ತಿತ್ವವನ್ನು ಕಂಪಲ್ಸರಿ ತಿಳಿದುಕೊಳ್ಳೇಬೇಕು. ಅದಕ್ಕೆ ಬೇಕಾಗಿರೋ ಪೂರಕ ವಾತಾವರಣ ಕೊಡಲೇಬೇಕು. ಆವಾಗ ನಗ್ನಗ್ತಾ ಎಂತೂಸಿಯಾಸ್ಟಿಕ್ಕಾಗಿ ಆ ಚೈತನ್ಯದಿಂದ ಮಕ್ಕಳು ಓಡಾಡ್ತಾ ಇರ್ತಾರೆ. ನಿಮ್ಮ ಮನೆಯವರು ಹೆಂಡತಿ ಆಗಲಿ ವೈಫ್ ಆಗಲಿ
ಅಥವಾ ನಿಮ್ಮ ಹಸ್ಬೆಂಡ್ ಅಂತ ಏನು ಹೇಳ್ತಾರೆ, ಎಲ್ಲರೂ ಮನೇಲಿ ನಗ್ನಾಗ್ತಾ ಇರೋಕ್ಕಾಗತ್ತೆ. ಅವಾಗ ಹೆಲ್ತ್ ಎಲ್ಲ ನ್ಯಾಚುರಲ್ ಆಗಿನೇ ಡೆವಲಪ್ಮೆಂಟ್ ಆಗುತ್ತೆ ಸರ್. ನೀವು ನಗ್ತಿರೋದು ನೋಡ್ರೆ ನನಗೆ ನಾನು ಎಷ್ಟೇ ಬೇಜಾರಾದ್ರೂ ಖುಷಿ ಆಗುತ್ತೋ ಖುಷಿ ಆಗಲ್ವಾ? ಇಟ್ಸ್ ಅ ವೆರಿ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಯಾವುದೇ ಒಬ್ಬ ವ್ಯಕ್ತಿಗೆ ಜ್ಞಾನ ಚೆನ್ನಾಗಿದೆ ಅಂದರೆ, ಕಾನ್ಫಿಡೆನ್ಸ್ ಚೆನ್ನಾಗಿದೆ ಅಂದರೆ ಅವ್ರು ನ್ಯಾಚುರಲ್ ಆಗಿ ನಗ್ತಾ ಇರ್ತಾರೆ. ಯಾರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಥವಾ ಜ್ಞಾನ ಇಲ್ಲ, ಅವ್ರ ಗ್ಯಾರಂಟಿ ಮೊಬ್ಬು ಥರ ಇರ್ತಾರೆ. ನಾವು ಅನ್ಕೊಂತಾ ಇರ್ತೀವಿ ಅವ್ರು ಡೀಸೆಂಟ್ ಆಗಿದ್ದಾರೆ, ಡೀಸೆಂಟ್ ಆಗಿರ್ಬೇಕಂತ ಏನಿಲ್ಲ ಅಲ್ಲ. ಸೈಲೆಂಟ್ ಆಗಿ, ಶೈ ಆಗಿ, ಎಜಿಟೆಂಟ್ ಆಗಿದ್ದಾರೆ ಅಂದ್ರೆ ಅಲ್ಲಿ ಕಾನ್ಫಿಡೆನ್ಸ್ಗೆ ಹೊಡ್ತಾ ಬಿದ್ದಿದೆ. ಕಾನ್ಫಿಡೆನ್ಸ್ ನಾವು ಬಿಲ್ಡ್ ಮಾಡಲೇಬೇಕಾಗಿದೆ. ಎಲ್ಲರೂ ಹೇಳ್ತಾರೆ ಸರ್ ಇವತ್ತಿನ ಮಕ್ಳುಗಳೇ ಫ್ಯೂಚರ್ ಪ್ರಜೆಗಳು ಅಂತ. ಗೊತ್ತಿಲ್ಲದೆ ನಾವು ಡ್ಯಾಮೇಜ್ ಮಾಡ್ತಾ ಇದೀವಲ್ವಾ? ಕರೆಕ್ಟ್. ಇವತ್ತು ಹೇಳಕ್ಕೇನೋ ಚೆನ್ನಾಗಿದೆ ತುಂಬಾ ಈ ಸಮಾಜದಲ್ಲಿ ಪೂರ್ಕ ವಾತಾವರಣನೇ ಕಿತ್ತಾಕ್ಬಿಟ್ಟು ಡ್ಯಾಮೇಜ್ ಮಾಡಿಬಿಟ್ಟು ಮಕ್ಕಳು ಪ್ರಜೆಗಳನ್ನು ದೊಡ್ಡ ಮಟ್ಟದ ಅಂದ್ಬಿಟ್ರೆ ಅವಾಗ ಅವರು ತುಂಬಾ ವೀಕ್ ಆಗಿರ್ತಾರೆ. ಅವಾಗ ಬ್ಯಾಡ್ ಹ್ಯಾಬಿಟ್ಸಿಗೆ ಮಾತ್ರ ಒಳಗೊಳ್ತಾರೆ ವಿನಃ ಸದೃಢವಾದ ವ್ಯಕ್ತಿತ್ವ ಆಗಿರಲ್ಲ. ವಿವೇಕಾನಂದ ಹೇಳಿದ್ದು ಎಲ್ಲ ಯಂಗ್ ಬ್ರೈನ್ಸ್ ಏನಿದೆ ಸದೃಢವಾಗಿರಬೇಕು ಅಂತ. ಆದರೆ ನಮಗೆ ಗೊತ್ತಿಲ್ಲದೆ ನಾವು ಡ್ಯಾಮೇಜ್ ಮಾಡ್ತಿರೋದ್ರಿಂದ ಇಲ್ಲಿ ನಾವು ಯಾರನ್ನು ತಪ್ಪು ಅಂತ ಹೇಳಕ್ಕೆ ನಿಜವಾಗ್ಲೂ ಇಷ್ಟಪಡಲ್ಲ. ನಮಗೆ ಇದೆಲ್ಲ ವಿಚಾರಗಳು ಗೊತ್ತಿರಲಿಲ್ಲ. ಇವಾಗ ಕಲಿಯೋ ಸಮಯ ಆಗಿದೆ. ನೀವು ಯಾವ್ಯಾವ ಊರಲ್ಲಿ ಈ ಸೈಕಾಲಜಿ ಸಬ್ಜೆಕ್ಟ್ನ, ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಬೇಕು, ಕಲಿಬೇಕು ಅಂತ ಆಸಕ್ತಿ ಇದೆ, ದಯವಿಟ್ಟು ಯೂನಿಕ್ ಟ್ರೂತ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮೂರಲ್ಲಿ ನೀವು ಕೌನ್ಸಿಲರ್ ಆಗಿ ನಿಮ್ಮ ಜನಗಳಿಗೆ ನೀವು ಸಹಾಯ ಮಾಡುವಂತಹ ಒಂದು ವಾತಾವರಣವನ್ನು, ಕಲಿಕೆಯನ್ನು ನಾವು ನಿಮಗೆ ಕೊಡಿಸ್ತೀವಿ. ಸರ್ಟಿಫೈಡ್ ಕೌನ್ಸಿಲರ್ಸ್ ಆಗ್ಬೋದು. ಯಾರಿಗೆಲ್ಲ ಆಸಕ್ತಿ ಇದೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮೊಟ್ಟ ಮೊದಲನೇದಾಗಿ ನೀವು ಫಿಂಗರ್ ಪ್ರಿಂಟ್ಸ್ ಮಾಡಿಕೊಂಡು ನಾವೆಲ್ಲ 92 ಕಾನ್ಸೆಪ್ಟ್ಗಳನ್ನ ರಿವೀಲ್ ಮಾಡ್ತೀವಿ ಸರ್. 92 ಪ್ಯಾರಾಮೀಟರ್ ಒಬ್ಬ ವ್ಯಕ್ತಿ ಬಗ್ಗೆ, ಪರ್ಸನಾಲಿಟಿ, ಇಂಟೆಲಿಜೆನ್ಸು, ಸ್ಕಿಲ್ಸು, ವಿಲ್ ಪವರು, ಕಾನ್ಫಿಡೆನ್ಸ್, ಈ ಥರ 92 ಪ್ಯಾರಾಮೀಟರ್ಸಲ್ಲಿ ಕಂಪ್ಲೀಟ್ ಟ್ರೇಟ್ಸ್ಗಳನ್ನು ನೀವು ಎಲ್ಲಿ ಸದೃಢವಾಗಿದ್ದೀರಾ, ಎಲ್ಲಿ ಬೆಳವಣಿಗೆ ಆಗಬೇಕು, ಬೆಳವಣಿಗೆಗೆ ಬೇಕಾಗಿರುವಂಥ ಸೊಲ್ಯೂಷನ್ಗಳನ್ನು ನಾವೇ ಕೊಟ್ಟು ಆ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ನಿರ್ಮಿಸ್ತೀವಿ. ಆಗ ನೀವು ಆ ಜಾಗದಿಂದ ಕೌನ್ಸಿಲರ್ ಆಗಿ ಅಲ್ಲಿನ ವ್ಯಕ್ತಿತ್ವಗಳಿಗೆ ನೀವು ಸಂಪೂರ್ಣವಾದ ಬೆಸ್ಟ್ ಸರ್ವಿಸ್ನ ಕೊಡ್ಬೋದು. ನಾವು ಅಂದ್ಕೊಂಡಿದ್ದೀವಿ ಸರ್, ಇನ್ನೊಂದು ವ್ಯಕ್ತಿತ್ವಕ್ಕೆ ಧೈರ್ಯ ಕೊಟ್ಟು, ಸಂತೋಷ ಕೊಟ್ಟು ಆ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿದ್ವಿ ಅಂದರೆ ಅದಕ್ಕಿಂತ ಬ್ಲೆಸ್ಸಿಂಗ್ ಸಿಗುವಂಥ ನೆಕ್ಸ್ಟ್ ಪ್ರೊಫೆಷನ್ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಿಗುತ್ತೆ ನೋಡಿ, ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಜಾಸ್ತಿ ಸಿಗುತ್ತೆ. ಹಾಗಿರಬೇಕಾದ್ರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಯೂನಿಕ್ ಟ್ರೂತ್ನ ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ವ್ಯಕ್ತಿತ್ವವನ್ನು ನೀವು ತಿಳ್ಕೊಳ್ಬೋದು.